ಪ್ರಪ್ರಥಮವಾಗಿ ಭಗವಾನ್ ಬುದ್ಧರಲ್ಲಿ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಅದೇ ಪ್ರಕಾರ ನಮ್ಮೆಲ್ಲರ ಆರಾಧ್ಯ ದೈವ, ಜಗತ್ತು ಕಂಡಂತ ಶ್ರೇಷ್ಠ ಜ್ಞಾನಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಬೀದರ್ನಿಂದ ಬಂದಿರ್ತಕ್ಕಂಥ ಬಂತೇಜಿಯವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ನನಗೆ ಅವರ ತಂದೆಯವರು ನನಗೆ ಆತ್ಮೀಯ ಸ್ನೇಹಿತರಾಗಿದ್ದರು. ಸಿದ್ದು ನ್ಯಾಮಗೌಡರು ನನಗೆ ಅತ್ಯಂತ ಒಬ್ಬ ಬೇಕಾದಂತ ವ್ಯಕ್ತಿ. ಅವರ ಆತ್ಮಕ್ಕೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಇವತ್ತು ಒಬ್ಬ ಯುವಕನಾಗಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ತಮ್ಮ ಸೇವೆಯನ್ನ ಮಾಡುತ್ತಿರ್ತಕ್ಕಂಥ ಯುವಕ ಸ್ನೇಹಿತ ನಮ್ಮ ಆನಂದ್ ನ್ಯಾಮಗೌಡ್ರವರೇ, ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಹೇಳಿ ನನಗೆ ಅತ್ಯಂತ ಒತ್ತಾಯ ಪೂರ್ವಕವಾಗಿ ಇಲ್ಲಿಗೆ ಲಿಟ್ರಲಿ ಎಳ್ಕೊಂಡು ಬಂದಿರ್ತಕ್ಕಂಥ ನನ್ನ ಸಹೋದರ ಶ್ರೀ ಕಂಠಿಯವರೇ ಮತ್ತು ಗೆಳೆಯ ಶಶಿಧರ್ ಮೀಸಿ, ಎಲ್ಲಪ್ಪ ಈ ಕಡೆ ಬಾ ಮಾರ, ನೀನ್ ಮೀಸೇನು ಜೋರಾಗಿ ಬಿಟ್ಟಿಲ್ಲ ಆಯ್ತಾ. ಗೆಳೆಯ ಸಹೋದರ ಶಶಿಧರ್ ಮೀಸಿ ಅವರೇ, ಅವರ ಎಲ್ಲ ಕುಟುಂಬ ವರ್ಗದವರೇ ಮತ್ತು ರಾಜ್ಯದ ಅನೇಕ ಜಿಲ್ಲೆಗಳಿಂದ ಬಂದಿರತಕ್ಕಂತ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಥಮವಾಗಿ ನಾನು ನೂತನ ದಂಪತಿಗಳಿಗೆ ಅಭಿನಂದನೆಯನ್ನ ಹೇಳ್ತೇನೆ, ಶುಭಾಶಯಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಅವರ ಜೀವನ ಯಶಸ್ಸಾಗ್ಲಿ, ಅವರ ಏನೆಲ್ಲ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾರೆ ಅದೆಲ್ಲ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೀನಿನ ಮಾರುಕಟ್ಟೆಯಲ್ಲಿ ಮದುವೆ ಮಾಡಿಕೊಂಡ್ರು. ಆ ಮೀನಿನ ಮಾರುಕಟ್ಟೆ ರಾತ್ರಿ 10 ಗಂಟೆಗೆ ಮುಗಿಯುತ್ತೆ, ಬೆಳಗ್ಗೆ 3 ಗಂಟೆಗೆ ಮತ್ತೆ ಪ್ರಾರಂಭ ಆಗ್ತದೆ. ಆ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೆ ಮಾತ್ರ ಆ ಮೀನಿನ ಮಾರುಕಟ್ಟೆ ಖಾಲಿ ಇರುತ್ತೆ. ತುಂಬಾ ಸುವಾಸನೆ, ಒಳ್ಳೆ ಘಮ 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 ಅಂತ ಬರುವಂತ ಸುವಾಸನೆ ಮೀನಿಂದು. ಅಂತಹ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾಬಾಯಿಯವರಿಗೆ ಮದುವೆಯನ್ನು ಮಾಡಿಕೊಳ್ತಾರೆ. ಇವತ್ತು ಆ ಮಹಾಪುರುಷ ತನ್ನ ಅತ್ಯಂತ ಬಡತನವನ್ನ, ಸಾಮಾಜಿಕ ನೋವನ್ನ, ಅವಮಾನವನ್ನ, ಅಪಮಾನವನ್ನ ಸಹಿಸಿಕೊಂಡು
ಇಡೀ ವಿಶ್ವದಲ್ಲೇ ಎರಡನೇ ಮಹಾಯುದ್ಧ ಆಗುವಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿ 6 ಜನ ಮೇಧಾವಿಗಳನ್ನ ಗುರುತಿಸ್ತಾರೆ. ಆ 6 ಜನ ಮೇಧಾವಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ನಮ್ಮ ಭಾರತದ ಪ್ರತಿನಿಧಿ. ಅಂತಹ ಮಹಾಪುರುಷನ ನೆರಳಿನಲ್ಲಿ, ಅಂತಹ ಮಹಾಪುರುಷನ ಆದರ್ಶದಲ್ಲಿ, ಆ ಮಹಾಪುರುಷನ ಆಶೀರ್ವಾದದಲ್ಲಿ ನಾವೆಲ್ಲರೂ ಕೂಡ ಬೆಳೀತಾ ಇದ್ದೇವೆ. ಈ ದೇಶದಲ್ಲಿ ಅತಿ ಹೆಚ್ಚು ಶೋಷಿತ ಸಮುದಾಯ ಇದೆ. ಬಡತನ ಒಂದು ಕಡೆ ಆದ್ರೆ ಸಮಾಜದ ಅಪಮಾನಗಳು ಒಂದು ಕಡೆ. ಯಾವ ದೇಶದಲ್ಲಿ ಕೂಡ ನೀವು ಇಂತಹ ವರ್ಗೀಕರಣದ ಸಮಾಜವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವ ದೇಶದಲ್ಲೂ ಕೂಡ ಮನುಷ್ಯನಿಗೆ ಇರ್ತಕ್ಕಂಥ ಬೆಲೆ ಅತಿ ಕಡಿಮೆ ಅಂತಕ್ಕಂಥದ್ದು ಇಲ್ಲ. ಭಾರತದಲ್ಲಿ ಮಾತ್ರ ಇಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಸ್ವತಂತ್ರ ಪೂರ್ವದಲ್ಲಿ ಯಾವ ಪರಿಸ್ಥಿತಿ ನಮ್ಮ ಸಮುದಾಯಗಳು ಎದುರಿಸ್ತಾ ಇದ್ವು ಅನ್ನೋದನ್ನ ತಾವೆಲ್ಲ ಬಲ್ರಿ. ಒಂದು ನಾಯಿ ಕೂಡ ಕೆರೆಗಳಲ್ಲಿ, ಕಟ್ಟೆಗಳಲ್ಲಿ ನೀರನ್ನ ಕುಡಿಬಹುದು. ಆದರೆ ಈ ಸಮುದಾಯಗಳು ಆ ನಾಯಿಯ ಕೂಡ ಜೀವನ, ನಾಯಿಗಿರ್ತಕ್ಕಂಥ ಜೀವನ ಕೂಡ ಇವರಿಗೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಊರಿನ ಹೊರಗಡೆ ಇರ್ತಕ್ಕಂಥದ್ದು ಒಂದಾದ್ರೆ ಅವ್ರು ಮಾಡ್ತಕ್ಕಂಥ ವೃತ್ತಿ ಅತ್ಯಂತ ಕೀಳು ವೃತ್ತಿಯನ್ನ ಈ ಸಮುದಾಯಗಳಿಗೆ ಸಮಾಜ ಕೊಟ್ಟಿತ್ತು. ಸ್ವತಂತ್ರದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹಳ ಜನ ಟೀಕೆ ಟಿಪ್ಪಣಿ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಲಿಲ್ಲ ಅಂತ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932 ದುಂಡು ಮೇಜಿನ ಪರಿಷತ್ತಿನಲ್ಲಿ ಈ ದೇಶಕ್ಕೆ ಸ್ವತಂತ್ರ ಕೊಡಲೇಬೇಕು, ಕೊಡ್ತಕ್ಕಂತ ಸಂದರ್ಭದಲ್ಲಿ ನನ್ನ ಜನ ಯಾರು ಶೋಷಿತರಿದ್ದಾರೆ ಅವರಿಗೆ ಗೌರವವನ್ನು ತರ್ತಕ್ಕಂತ ರೀತಿಯಲ್ಲಿ ಸ್ವತಂತ್ರವನ್ನ ಕೊಡಬೇಕು ಅಂತೇಳಿ ವಾದ ಮಾಡಿದವರು 1932 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸ್ವತಂತ್ರ ಬಂದ ನಂತರ ಅಥವಾ ಸ್ವತಂತ್ರ ಬರುವಂತ ಸಂದರ್ಭದಲ್ಲಿ ಅಂದಿನ ಮುಖಂಡರುಗಳಾದಂತಹ ಮಹಾತ್ಮ ಗಾಂಧೀಜಿ ಅವರಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಬರ್ತಾ ಇದೆ, ಈ ದೇಶಕ್ಕೆ ಒಂದು ಆಡಳಿತದ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು, ಒಂದು ಸಂವಿಧಾನವನ್ನ ರಚನೆ ಮಾಡಬೇಕು, ಅದು ಸಾಧ್ಯ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಮಾತ್ರ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ದನ್ನು ಸ್ಮರಿಸ್ಕೋಬೇಕು. ಬಹಳ ಜನ ಹೇಳ್ತಾರೆ, ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀಲೇ ಇಲ್ಲ ಸಂವಿಧಾನವನ್ನ ಅಂತ ಹೇಳುವಂತ ಮೂರ್ಖರು ಕೂಡ ಇದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಹೋಗಿದ್ರೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರ್ತಕ್ಕಂಥ ಈ ಶೋಷಿತ ಸಮುದಾಯ ಯಾರನ್ನ ಸಮಾಜ ದೂರ ಇಟ್ಟಿತ್ತು, ಯಾರನ್ನ ಸಮಾಜ ತುಂಬಾ ನಿಕೃಷ್ಟವಾಗಿ ಕಾಡ್ತಾ ಇತ್ತು, ಅವರಿಗೆ ಯಾವತ್ತೂ ಕೂಡ ಈ ದೇಶದಲ್ಲಿ ಸ್ವಾಭಿಮಾನದ ಬದುಕು ಇರ್ತಾ ಇರಲಿಲ್ಲ.
ಸಂವಿಧಾನ ಬರೀತಕ್ಕಂತ ಸಂದರ್ಭದಲ್ಲಿ ಬರೀ ಯಾರೋ ಛಲವಾದಿಗಳಿಗಾಗ್ಲಿ ಅಥವಾ ಆದಿಜಾಂಬವರಿಗಾಗ್ಲಿ ಅಥವಾ ಇನ್ಯಾರೋ ಸಮುದಾಯಗಳಿಗಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಲಿಲ್ಲ. ಯಾರು ಸಮಾಜದಲ್ಲಿ ದೂರ ಉಳಿದಿದ್ದಾರೆ, ಯಾರಿಗೆ ಸ್ವಾಭಿಮಾನದ ಬದುಕು ಗೌರವ ಸಿಗ್ತಾ ಇಲ್ಲ, ಅವರೆಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಮುಂದುವರಿದು ಈ ದೇಶದಲ್ಲಿ ಮುಸಲ್ಮಾನರಿದ್ದಾರೆ, ಈ ದೇಶದಲ್ಲಿ ಕ್ರೈಸ್ತರಿದ್ದಾರೆ, ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ, ಸಿಖ್ಖರಿದ್ದಾರೆ, ಬುದ್ಧರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರವರ ಧರ್ಮವನ್ನ ಪಾಲನೆ ಮಾಡಬೇಕು ಅಂತ ಕೂಡ ಬರೆದಿಟ್ಟು ಹೋಗಿದ್ದಾರೆ. ಇವತ್ತು ಆ ಸಂವಿಧಾನ ಇಡೀ ವಿಶ್ವದ ಗಮನಕ್ಕೆ ಬಂದಿರತಕ್ಕಂತ ಸಂವಿಧಾನ ಒಂದು ರೀತಿಯಲ್ಲಿ ಆತಂಕದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂವಿಧಾನವನ್ನ ಬದಲು ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು, ಮಾತುಗಳನ್ನ ಕೇಳ್ತಾ ಇದ್ದೇವೆ. ಈ ಜನರಿಗೆ ಸಮಾನತೆಯನ್ನ ಕೊಡಬೇಕು ಅಂತೇಳಿ ಮೀಸಲಾತಿ ಕೊಟ್ಟಿದ್ದನ್ನ ಬದಲಾಯಿಸಬೇಕು, ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಮಾತುಗಳನ್ನ ಕೇಳ್ತಾ ಇದ್ದೇವೆ. ಸ್ನೇಹಿತರೆ, ನಾವೆಲ್ಲ ಈ ಸಮುದಾಯಕ್ಕೆ ಸೇರಿದಂತ ಜನ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾರು ಈ ಪ್ರಯತ್ನದಲ್ಲಿದ್ದಾರೆ, ಸಂವಿಧಾನವನ್ನು ಬದಲು ಮಾಡತಕ್ಕಂತ ಪ್ರಯತ್ನದಲ್ಲಿದ್ದಾರೆ, ಮೀಸಲಾತಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂತ ಪ್ರಯತ್ನದಲ್ಲಿದ್ದಾರೆ, ಈ ಸಮುದಾಯಗಳು ಯಾವತ್ತೂ ಕೂಡ ಅವರಿಗೆ ಬೆಂಬಲಿಸಬಾರದು, ಯಾವತ್ತೂ ಕೂಡ ಅವರಿಗೆ ಕೈ ಜೋಡಿಸಬಾರದು. ನಾನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಮಾತನಾಡ್ತಾ ಇದ್ದೇನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಜನರಿಗೋಸ್ಕರ ಹುಟ್ಟಿರ್ತಕ್ಕಂಥ ಪಕ್ಷ. ಯಾರು ಬಡವರಿದ್ದಾರೆ, ಯಾರು ಅವಮಾನಕ್ಕೊಳಗಾಗಿದ್ದಾರೆ, ಆ ಜನರಿಗೋಸ್ಕರ ಹುಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅತಿ ಹೆಚ್ಚು ವರ್ಷಗಳು ಈ ದೇಶದಲ್ಲಿ ಆಡಳಿತವನ್ನ ಮಾಡಿದೆ. ಅನೇಕ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಕೊಟ್ಟಿದೆ. ಸಾಕಷ್ಟು ಹಣವನ್ನ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ದೇಶದಲ್ಲಿದ್ದಂತ ಅನಕ್ಷರಸ್ಥರ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ. 12% ಲಿಟ್ರಸಿ ಪರ್ಸೆಂಟ್ ಇದ್ದದಂತ ಸಂಖ್ಯೆ ಇವತ್ತು 78ಕ್ಕೆ ಹೋಗಿದೆ. ಆದ್ರಿಂದ ನಾವು ಇವತ್ತು ಗಮನಿಸಬೇಕಾಗಿರೋದು ಇಷ್ಟೇ, ಕಾಂಗ್ರೆಸ್ ಪಕ್ಷ ಈ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅನೇಕ ಬಲಿದಾನವನ್ನ ಮಾಡಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಆತ್ಮಹತ್ಯೆ ಮಾಡಿದ್ದ ಕಾರಣ ಏನು? ಈ ದೇಶದ ಕೆಳಸ್ತರದ ಜನರಿಗೆ ನ್ಯಾಯವನ್ನ ಕೊಡೋದ್ರಲ್ಲಿ ಆ ತಾಯಿ ಮಾಡಿದಂತ ಪ್ರಯತ್ನ ಈ ದೇಶದ ಬಹುಸಂಖ್ಯಾತರಿಗೆ ನೋವಾಗಿರ್ಬೋದು. ಆದ್ರೆ ಮುಂದುವರಿದು ಆ ಕಾರ್ಯಕ್ರಮವನ್ನ ಕೊಡ್ತಾರೆ ಎನ್ನುವಂತ ಒಂದೇ ಕಾರಣಕ್ಕಾಗಿ ಅವರನ್ನ ಹೊಡೆದು ಸಾಯಿಸಿದ್ದಾರೆ. ಈ ದೇಶ ವಿಭಜನೆ ಆಗಬಾರದು, ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಭಾರತೀಯರಾಗಿ ಬದುಕಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ದಕ್ಕಾಗಿ ಅವರನ್ನ ಹೊಡೆದು ಸಾಯಿಸಿದ್ದಾರೆ. ಒಬ್ಬ ಯುವಕನಾಗಿ ರಾಜೀವ್ ಗಾಂಧಿ ಅವರು ಈ ದೇಶದ ಭವಿಷ್ಯವನ್ನ ಕನಸು ಕಂಡಿದ್ರು. ಆಧುನಿಕ ಭಾರತವನ್ನ ಕಟ್ತೇನೆ ಅಂತೇಳಿ ಕನಸು ಕಂಡಿದ್ದಂತ ರಾಜೀವ್ ಗಾಂಧಿ ಅವರನ್ನು ಕೂಡ ಕೊಂದ್ರು. ಕಾಂಗ್ರೆಸ್ ಪಕ್ಷ ಅನೇಕ ಬಲಿದಾನವನ್ನ ಮಾಡಿದೆ.
ಇವತ್ತು ಮುಂದೆ ನಿಮ್ಮ ಜೊತೆಯಲ್ಲಿ ನಿಂತುಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಮರಿಬೇಡಿ. ಯಾವತ್ತೂ ಕೂಡ ನಿಮಗಾಗಿ ಇವತ್ತು ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ, ನಾವೆಲ್ಲ ರಾಜಕಾರಣಿಗಳಾಗಿದ್ದೇವೆ, ಶಾಸಕರಾಗಿದ್ದೇವೆ, ಮಂತ್ರಿಗಳಾಗಿದ್ದೇವೆ, ಅಧಿಕಾರಿಗಳಾಗಿದ್ದೇವೆ, IAS IPS ಲೆಕ್ಚರರ್ ಸೈಂಟಿಸ್ಟ್ ಎಲ್ಲ ರಂಗದಲ್ಲೂ ಕೂಡ ನಾವು ಬೆಳೆದು ಬಂದಿದ್ದೇವೆ. ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಇವತ್ತು ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಮರಿಬಾರದು. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಸಿದ್ದು ನ್ಯಾಮಗೌಡರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅನೇಕ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಇಂತಹ ವಿಷಯಗಳನ್ನು. ಅವರ ಮಗ ಆನಂದ್ ನ್ಯಾಮಗೌಡರು ಇವತ್ತು ನಮ್ಮ ಜೊತೆಯಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಕುಂತಿದ್ದಾರೆ. ನೀವೆಲ್ಲ ಅವರನ್ನ ನಿಮ್ಮ ಪ್ರತಿನಿಧಿಯನ್ನಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಆನಂದ್ ನ್ಯಾಮಗೌಡರು ಮತ್ತೆ ವಿಧಾನಸೌಧದ ಮೆಟ್ಟಲು ಹತ್ತಬೇಕು. ನನಗೆ ವಿಶ್ವಾಸ ಇದೆ, ಈ ರಾಜ್ಯದಲ್ಲಿ ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಹೇಳ್ಬೋದು, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು ಬಹಳ ಜನ ಇದ್ದಾರೆ. ನಾನಿಲ್ಲಿ ರಾಜಕೀಯ ಭಾಷಣ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ಇನ್ನೊಂದ್ಸರಿ ಬರ್ತೀನಿ. ರಾಜಕೀಯ ಮಾತಾಡೋದಕ್ಕೆ ಇನ್ನೊಂದ್ಸರಿ ಬರ್ತೀನಿ. ನಾನು ಯಾರ್ಯಾರು ಏನ್ ಮಾಡಿದ್ದಾರೆ, ಕಾಮತ್ ಹೋಟ್ಲಿನಲ್ಲಿ ಬೆಲೆ ಹಾಕ್ತಾರಲ್ಲ, ರೇಟು ಇಡ್ಲಿಗಿಷ್ಟು ದೋಸೆಗಿಷ್ಟು ಅಂತ, ಅದನ್ನ ಹಾಕೊಂಡು ಬರ್ತೀನಿ ನಾನು. ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ 2 ಬಾರಿ ನಾನು ಚುನಾವಣೆಗೆ ಹೋಗಿದ್ದೇನೆ. 2 ಬಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಹಿಡಿಯುವಂತದ್ರಲ್ಲಿ ಯಶಸ್ಸಾಗಿದೆ. ಈ ಬಾರಿ ಕೂಡ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಆಡಳಿತದ ದಿವಾಳಿತನ ಜನ ಉತ್ತರ ಕೊಡ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಇವತ್ತು ಆಕಸ್ಮಿಕ ನಾನು ಶಶಿಧರ್ ಅವರ ಕುಟುಂಬ, ಅವ್ರ ತಂದೆಯವರು ಇಲ್ಲಿ ನಿಂತಿದ್ದಾರೆ, ಅವರ ಕುಟುಂಬದ ವಿವಾಹದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹೆಚ್ಚಿಗೆ ಮಾತಾಡೋದಿಲ್ಲ, ಆದ್ರೆ ಆಕಸ್ಮಿಕವಾಗಿ ಬಂದಂತ ಸಂದರ್ಭದಲ್ಲಿ 2 ಮಾತಾಡಬೇಕು ಅಂತ ಹೇಳಿದಾಗ ನಾನು ನಿಮ್ಮ ಹತ್ರ ಇಷ್ಟು ಮಾತಾಡದೆ ಇದ್ರೆ ಸರಿ ಹೋಗೋದಿಲ್ಲ ಅಂತ ಮಾತಾಡಿದ್ದೇನೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಗುರುಗಳು ಬಂದಿದ್ದಾರೆ, ಬಂತೇಜಿ ಅವರು ಬಂದಿದ್ದಾರೆ. ಇದೆಲ್ಲ ಉಳಿಬೇಕಲ್ಲ, ಈ ಸಂಪ್ರದಾಯ ಉಳಿಬೇಕಲ್ಲ, ಸ್ವಾಮೀಜಿಗಳು ಉಳಿಬೇಕಲ್ಲ, ಬಂತೇಜಿ ಅವರು ಉಳಿಬೇಕಲ್ಲ, ನಾವು ಉಳಿಬೇಕಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು, ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು. ಆ ಪ್ರಜಾಪ್ರಭುತ್ವ ಉಳಿದರೆ ಮಾತ್ರ ನಾವೆಲ್ಲ ಉಳಿತೀವಿ. ಇವತ್ತು ಪ್ರಜಾಪ್ರಭುತ್ವವನ್ನ ತೆಗೆದು ಬಿಸಾಕಿದ್ರೆ ನಾವು ಉಳಿಯೋದಕ್ಕಾಗತ್ತಾ? ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಅಂತ ಯೋಚನೆ ಮಾಡ್ತೀರಾ? ಮುಂದಿನ ಪೀಳಿಗೆ ಏನಾಗಬೇಕು ಅನ್ನೋದನ್ನ ತಾವು ಯೋಚನೆ ಮಾಡ್ತೀರಾ? ಅದಕ್ಕಾಗಿ ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಸಂದರ್ಭ ಅಲ್ಲದೇ ಇದ್ರೂ ಕೂಡ ನಾನು ಇವತ್ತು ಈ ಮಾತುಗಳನ್ನು ಹೇಳಿದ್ದೇನೆ. ನನ್ನ ಮನವಿ ನಿಮಗೆಲ್ಲ, ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನೀವು ನಿಲ್ಲಬೇಕು, ಆನಂದ್ ನ್ಯಾಮಗೌಡನ ಜೊತೆಯಲ್ಲಿ ನೀವು ನಿಲ್ಲಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಸ್ನೇಹಿತರೆ, ಒಂದು ಸಣ್ಣ ಸಮಸ್ಯೆಯನ್ನ ನನ್ನ ಮುಂದೆ ಹೇಳಿದ್ವಿ. ಆನಂದ್ ಅವರು ತಾವು ಇದೀರ ಇಲ್ಲಿ. ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ನಮಗೆ ಸದರಿ ಜಮೀನು, ಈ ಜಮೀನು ವಿಹಾರಕ್ಕೆ ಮಂಜೂರು ಮಾಡಿ ಅನುದಾನ ಕೊಡಿಸ್ಬೇಕು. ಅಷ್ಟೇ ನಾವು ಕೇಳೋದು, ಹೆಚ್ಚಿಗೆ ಕೇಳೋದು. ಹೆಚ್ಚಿಗೆ ಏನಾರ ಕೇಳಿದ್ದೀರಾ? ನಾವು ಕೇಳೋದು ಇಷ್ಟೇ, ಆ ಬುದ್ಧ ವಿಹಾರದ ಜಾಗ ನಮಗೆ ಕೊಡಬೇಕು, ಬುದ್ಧ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ನಾವೆಲ್ಲ ಬುದ್ಧನ ಅಡಿನಲ್ಲಿ ಕೂರ್ಬೇಕು. ಇಷ್ಟೇ ಸ್ವಾಮಿ ನಾವು ಕೇಳೋದು. ಆದ್ರಿಂದ ನಾನು ಕೂಡ ನಿಮ್ ಕೈ ಜೋಡಿಸ್ತೀನಿ, ನಿಮ್ಮೊಬ್ಬರನ್ನೇ ಬಿಡೋದಿಲ್ಲ.
ನಿಮ್ಮನ್ನ ಮುಂದಕ್ಕೆ ಕಳಿಸಿ ನಾನು ಹಿಂದೆ ನಿಂತ್ಕೊಳ್ಳೋದಿಲ್ಲ, ನಿಮ್ ಜೊತೆಲಿ ಇರ್ತೀನಿ. ನಿಮ್ ಜೊತೆಲಿ ಇರ್ತೀನಿ ನಾನು. ನಿಮ್ಮನ್ನ ಮುಂದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಹಿಂದ್ಗಡೆ ನಿಂತ್ಕೊಳ್ಳೋದಿಲ್ಲ, ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರಿಂದ ಆ ಕೆಲಸ ನಿಮ್ಮಿಂದ ಆಗ್ಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಬುದ್ಧನನ್ನ, ಬಸವಣ್ಣನನ್ನ, ಅಂಬೇಡ್ಕರನ್ನ ನಂಬಿದಂತ ಜನ ನಾವು. ಅಣ್ಣ ಬಸವಣ್ಣ 850 ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಹುಟ್ಟಿ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದಂತವನು. ಯಾವ ಜಾತಿ ಧರ್ಮ ಜಾತಿ ಇರಬಾರದು ಅಂತೇಳಿ ಹೇಳಿದಂತ ಮಹಾಪುರುಷ, ಅವನನ್ನ ನಂಬಿಕೆ ಇಟ್ಟಂತ ಜನ ನಾವು. ನೂರಾರು ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ಕನಕದಾಸ ಹುಟ್ಟಿದ್ದಾನೆ. ಎಂತ ಮಾತು ಹೇಳಿದ್ರಿ? ಕನಕದಾಸ MBA ಮಾಡಲಿಲ್ಲ, PhD ಮಾಡಲಿಲ್ಲ, ಕುಲ ಕುಲವೆಂದು ಒಡೆದಾಡದಿರಿ. ಎಂತ ಮಾತು ಹೇಳಿಬಿಟ್ರಪ್ಪ. ಜಾತಿ ಪ್ರೇಮ ಇರಬಾರ್ದು ನಿಮ್ಗೆ, ಕುಲ ಜಾತಿ ಹಂಗಂತ ಹೇಳಿ ಒಡೆದಾಡಬೇಡ್ರಪ್ಪ ಅಂತ ಹೇಳಿದ್ರು. ಆಡು ಭಾಷೆಯಲ್ಲಿ ಅವರು ನಮಗೆ ಕೊಟ್ಟಂತ ಮಾತು ಇವತ್ತು ನೆನಪಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲವನ್ನು ಕಂಡಿದ್ದೇವೆ, ಎಲ್ಲವನ್ನು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಆ ದಾರಿಯಲ್ಲಿ ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ಶಶಿಧರ್ ಮೀಸೆ ಮತ್ತು ಕುಟುಂಬ, ಜೊತೆಗೆ ನನ್ನ ಸಹೋದರ ಶ್ರೀ ಕಂಠಿ ಮತ್ತು ಇನ್ನೂ ಅನೇಕ ಜನ, ಎಲ್ಲರ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಿ ಎಲ್ಲ ಸಹೋದರರಿಗೆ ಅನ್ಬು ಚೆಲ್ವಾದಿ ಎಲ್ಲ ಬಾ, ಮುಂದೆ ಬಾ ಮರ, ಹಿಂದೆ ನಿಂತ್ಕೊಳ್ಳೇಬಾರದು. ಮುಂದಕ್ಕೆ ನಿಂತ್ಕೊಂಡ್ರೆ ಅದು ಸರಿ ಹೋಗು. ಅಂಬು ಚೆಲ್ವಾದಿ ನಿನ್ ಮಗನ ಇನ್ನೇನು ಸಿಗ್ತಿದ್ಯಾ? ಸಾಯಿ ಸಿದ್ಧಾರ್ಥ ಒಳ್ಳೆ ಕೆಲಸ ಮಾಡಿದ. ಆದ್ರಿಂದ ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಜೋರಾಗಿ ಹೇಳ್ರಿ, ಜೈ ಭೀಮ್, ಜೈ ಭೀಮ್. ಇನ್ನೊಂದ್ಸರಿ ಜೋರಾಗಿ ಹೇಳ್ತೀರಾ?